ಹಲೋ ಹಲೋ ಮಾವ, ನಾಳೆ ಕಾಲೇಜ್ ಹತ್ರ ಬರ್ತೀರಾ? ಆಗಲ್ವಾ? ಅಜ್ಜಿನ ಕರ್ಕೊಂಡು ಬರಕ್ಕೆ ಹೋಗ್ತಿದ್ದೀರಾ? ಏನೂ ಇಲ್ಲ ಮಾವ, ಬರ್ತೀರೇನೋ ಅಂತ ಕೇಳಿದೆ ಅಷ್ಟೇ. ಸರಿ ಮಾವ, ಹೋಗಿ ಕರ್ಕೊಂಡು ಬನ್ನಿ, ಪರವಾಗಿಲ್ಲ. ಸರಿ ಮಾವ, ಆಯಿತು. ಛೇ, ಇದು ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ ಡೇ. ಮಾವ ಬರಲ್ಲ ಅಂತ ಹೇಳ್ಬಿಟ್ರಲ್ಲ, ತುಂಬ ಬೇಜಾರಾಗ್ತಿದೆ. ಆದರೆ ನಾನೇ ತಾನೇ ಅಜ್ಜಿನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಹೋಗಲಿ ಬಿಡಿ, ಯಾಕೆ ಬೇಜಾರು ಮಾಡ್ಕೋಬೇಕು. ಆದರೂ ತುಂಬ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಮಾವನಿಗೆ ನಾನೇ ಬೇಡ ಅಜ್ಜಿನ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಈಗ ನಾನೇ ಬೇಜಾರು ಪಟ್ಕೊಳ್ಳೋಂಗಾಗಿದೆ. ಎಲ್ಲರೂ ಇವತ್ತು ನಮ್ಮ ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಡೇ ಮಾಡ್ಕೋತಾ ಇರ್ತಾರೆ, ಮಾವ ಮಾತ್ರ ಬರಲ್ಲ. ಹೋಗಲಿ, ಅಕಸ್ಮಾತ್ ಬಂದುಬಿಡ್ತಾರಾ ಸರ್ಪ್ರೈಸಾಗಿ? ಇಲ್ಲ ಅನ್ಸುತ್ತೆ, ಅಜ್ಜಿನ ಕರ್ಕೊಂಬರ್ಬೇಕಂತ ಹೇಳಿದ್ರಲ್ಲ. ಹೋಗಲಿ ಪಾಪ, ಕರ್ಕೊಂಡು ಬರಲಿ. ಯಾಕೆ ನಿನ್ನೆ ಆಯುಷು ಫೋನ್ ಮಾಡಿಬಿಟ್ಟು ಕಾಲೇಜ್ ಹತ್ರ ಬಾ ಅಂತ ಹೇಳಿದ್ಲಲ್ಲ. ಯಾವಾಗಲೂ ನಾನು ಬರ್ತೀನಿ ಅಂತಂದರೆ ಬೇಡ ಬೇಡ ಅಂತ ಅಂತಿದ್ಲು. ಇವತ್ತು ಅವಳೇ ಫೋನ್ ಮಾಡಿ ಬಾ ಅಂತ ಕರೆದ್ಲಲ್ಲ. ಹೋಗ್ಬೇಕಾಗಿತ್ತ ನಾನೇನಾದರೂ? ಖಂಡಿತವಾಗ್ಲೂ ಹೋಗ್ಬೇಕಿತ್ತು ಕಣೋ. ಯಾರದು? ನಾನು ನಿಮ್ಮಣ್ಣ. ಓ ಶರಣ, ನೀನಾ? ನಾನು ಯಾರು ಅಂದ್ಕೊಂಡ್ಬಿಟ್ಟೆ. ಹೆದರ್ಕೊಂಡ್ಬಿಟ್ಯಾ? ಛೇ ಇಲ್ಲಪ್ಪ, ನಾನು ಯಾಕೆ ಹೆದರ್ಕೊಂಡ್ಲಿ? ಮುಖ ನೋಡಿದ್ರೇ ಗೊತ್ತಾಗ್ತಿದೆ ನೀನು ಹೆದರ್ಕೊಂಡೆ ಅಂತ. ಹಾಗೆಲ್ಲ ಏನಿಲ್ಲ, ನೀನು ಸಾಕು ಮಾಡು. ಸರಿ ಆಯಿತು ಬಿಡು. ಏನು ಒಬ್ಬೊಬ್ಬನೇ ಮಾತಾಡ್ಕೊತಾ ಇದ್ದಲ್ಲ, ಯಾರು ಫೋನ್ ಮಾಡಿದ್ದು? ಫೋನಾ? ಇಲ್ವಲ್ಲ, ನಾನು ಯಾವ ಫೋನಲ್ಲೂ ಮಾತಾಡ್ತಾ ಇರಲಿಲ್ಲ. ನೀನು ಫೋನಲ್ಲಿ ಮಾತಾಡ್ತಾ ಇರಲಿಲ್ಲ, ನನಗೆ ಗೊತ್ತು. ಯಾರೋ ಫೋನಲ್ಲಿ ಬರೋಕ್ಕೆ ಹೇಳ್ತಿದ್ರು, ನಾನು ಹೋಗ್ಬೇಕಾಗಿತ್ತಾ ಅಂತಿದ್ದಲ್ಲ, ಯಾರು ಅಂತ ಕೇಳಿದೆ. ಅದು ನನ್ನ ಫ್ರೆಂಡು ಇವತ್ತು ಸಿಗಕ್ಕೆ ಹೇಳ್ತಾ ಇದ್ರು. ಆದರೆ ನಾನು ಅಜ್ಜಿನ ಕರ್ಕೊಂಡು ಬರಬೇಕಾಗಿತ್ತಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಹೋಗಿ ಮೀಟ್ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಹೋಗ್ಬೋದಾಗಿತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಫ್ರೆಂಡ್ ಅಂದರೆ ಯಾರು? ಗರ್ಲ್ ಫ್ರೆಂಡ್ ಏನಾದರೂ ಇದ್ದಾರಾ? ಅಯ್ಯೋ ದೇವ್ರೆ, ಆ ಥರ ಎಲ್ಲ ಏನೂ ಇಲ್ಲ. ನೀನು ಏನೇನೋ ಅನ್ಕೋಬೇಡ. ಇರಲಿ ಹೇಳೋ, ನಾನು ಯಾರಿಗೂ ಹೇಳಲ್ಲ, ಪರವಾಗಿಲ್ಲ ಹೇಳು. ಅಪ್ಪ ಆ ಥರ ಇಲ್ಲ, ಏನೂ ಇಲ್ಲಪ್ಪ, ಸುಮ್ಮನೆ ಇರು ನೀನು. ಹೋಗ್ಲಿ ಬಿಡಪ್ಪ. ಅಕಸ್ಮಾತ್ ಏನಾದರೂ ಗರ್ಲ್ ಫ್ರೆಂಡೇ ಆಗಿದ್ದರೆ ಅವ್ರು ಕದ್ದಿದ್ದಾರೆ ಅಂತಂದರೆ ದಯವಿಟ್ಟು ಹೋಗ್ಬಿಟ್ಟು ಬಾ. ಯಾಕೆಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ಮರಿಬೇಡ ಆಯಿತಾ? ಮರ್ತ್ಬಿಟ್ಟು ಆಮೇಲೆ ನೀನೇ ತಪ್ಪಕ್ಕೆ ಸಿಗಾಕೊಂತೀಯ, ಹೇಳಿದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇನಾ? ನಾನು ಹೆಂಗೆ ಮರ್ತ್ಬಿಟ್ಟೆ ಇದನ್ನ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಯಾಕೆ, ಏನಾಯ್ತು? ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದೆ? ಈಗ ನೀನು ಕೊಡ್ತಾ ಇರೋ ರಿಯಾಕ್ಷನಲ್ಲೇ ಗೊತ್ತಾಗ್ತಿದೆ ಯಾರೋ ಇದ್ದಾರೆ ಅಂತ. ಯಾರೋ ಅದು? ಯಾರೂ ಇಲ್ಲ, ನೀನು ಸುಮ್ಮನೆ ಏನು ಅನ್ಕೋಬಿಡಪ್ಪ. ನಾನು ಬೇರೆ ಯಾವುದೋ ವಿಷಯಕ್ಕೆ ರಿಯಾಕ್ಷನ್ ಕೊಟ್ಟಿದ್ದು ಅಷ್ಟೇ. ಸರಿ ಹೊರಡೋಣ, ಟೈಮ್ ಆಯಿತು. ಅಯ್ಯೋ ಏನು ಹೊರಡೋದು, ಇನ್ನೂ ಎಲ್ಲ ರೆಡಿ ಆಗ್ತಿದ್ದಾರೆ. ಅವರಿಲ್ಲ ಇನ್ನೂ ರೆಡಿ ಆಗೋದಕ್ಕೆ 2-3 ಅವರ್ ಬೇಕಾಗುತ್ತೆ. ಹೌದಾ? 2-3 ಅವರ್ ಬೇಕಾಗುತ್ತಾ? ಸರಿ, ಹಾಗಂದ್ರೆ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ಲಾ? ಓ ಏನಪ್ಪ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ? ಏನಿಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಪ್ಪ ಅಮ್ಮ ಯಾರಾದರೂ ಕೇಳಿದ್ರೆ ಹೇಳು, ಸ್ವಲ್ಪ ವೆಯ್ಟ್ ಮಾಡಿ, ಬಂದ್ಬಿಡ್ತೀನಿ ಬೇಗ. ಓಕೆನಾ? ಪ್ಲೀಸ್ ಕಣೋ, ಮ್ಯಾನೇಜ್ ಮಾಡೋ. ಹಾಂ ಓಕೆ ಹೋಗ್ಬಿಟ್ಟು ಬಾ, ಗೊತ್ತಾಯ್ತು. ಈ ಐಶು ಇನ್ನೂ ಬಂದಿಲ್ವಲ್ಲ, ಬರ್ತಾಳೋ ಏನು ಮಾಡ್ತಾಳೆ? ನಾನು ಬರಲ್ಲ ಅಂತ ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡ್ಲೋ ಏನೋ. ಅಲ್ಲಿ ಬೇರೆ ಲೇಟ್ ಆಗಿಬಿಡುತ್ತೆ, ಅಜ್ಜಿನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇನ್ನೂ ಎಷ್ಟೊತ್ತು ಕಾಯೋದು? ಬೇಡ ಫೋನ್ ಮಾಡಿಬಿಟ್ರೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ, ಸರ್ಪ್ರೈಸ್ ಆಗಿರಲ್ಲ. ಅವಳೇ ಬರಲಿ, ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಅಪ್ಪ ಬಂದ್ಲು ಕೊನೆಗೂ ಆಶು, ಬರ್ತಾ ಇದ್ದಾಳೆ. ಈಗಂತೂ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾಳೆ, ಸರ್ಪ್ರೈಸು ಆಗ್ತಾಳೆ. ಅರೆ ಮಾವ, ಬಂದ್ಬಿಟ್ಟಿದ್ದೀರಾ? ನೀವು ಬರಲ್ಲ ಅಂತ ಹೇಳಿದ್ರಿ ಅಲ್ವಾ? ನೀವು ಬಂದಿದ್ದಂತೂ ನನಗೆ ತುಂಬ ಖುಷಿ ಆಯಿತು. ಸಾರಿ ಐಶು, ನಿಜ ಹೇಳಬೇಕು ಅಂದರೆ ನಾನು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಮರ್ತೇ ಹೋಗ್ಬಿಟ್ಟಿದ್ದೆ. ಮನೇಲಿ ನಮ್ಮ ಅಣ್ಣ ಶರಣ ಹೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು. ಸಾರಿ, ನನ್ನ ಫಸ್ಟ್ ವ್ಯಾಲೆಂಟೈನ್ಸ್ ಡೇನೇ ಈ ಥರ ಮಾಡಬಾರ್ದಾಗಿತ್ತು. ವೆರಿ ಸಾರಿ. ಪರವಾಗಿಲ್ಲ ಮಾವ, ಅಂತೂ ನೆನಪಾಯ್ತಲ್ಲ, ಯಾರಿಂದನೋ ಗೊತ್ತಾಗಿ ಬಂದ್ರಲ್ಲ, ತುಂಬ ಖುಷಿ ಆಯಿತು ನನಗಂತೂ. ಆದರೆ ಅಜ್ಜಿನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಾಗಿತ್ತಲ್ವಾ? ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಅಜ್ಜಿನ ಕರ್ಕೊಂಡು ಬರೋಕ್ಕೆ ಹೋಗ್ಲಿಲ್ವಾ? ಇನ್ನೂ ಎಲ್ಲ ರೆಡಿ ಆಗ್ತಾಯಿದ್ರು. ಬರ್ತೀನಿ, ಇಲ್ಲೇ 1 ಅವರ್ ಆಚೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಓ ತುಂಬ ಥ್ಯಾಂಕ್ಸ್ ಮಾವ. ಐಶು ತಗೋ, ನನಗೆ ಸೀರಿಯಸ್ ಆಗಿ ಏನು ತೊಗೊಂಬರ್ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನನಗೇನೋ ಅನ್ನಿಸ್ತು, ತೊಗೊಂಡು ಬಂದೆ. ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬೇಡ, ಯಾಕೆ ಅಂದರೆ ಇದೇ ನನ್ನ ಫಸ್ಟ್ ಗಿಫ್ಟು. ಏನೂ ತಿಳ್ಕೊಂಡ್ಬೇಡ. ಇಷ್ಟ ಆಗಿಲ್ಲ ಅವೆಲ್ಲ ಏನೂ ಇಲ್ಲ ಮಾವ, ನೀವು ಬಂದಿದ್ದೆ ನನಗೆ ಖುಷಿ. ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿದೆ ಗಿಫ್ಟು.
ಸದ್ಯ ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಇಷ್ಟ ಆಯ್ತಲ್ವಾ, ಖುಷಿ ಆಯಿತು. ಆದರೆ ಮಾವ ಸಾರಿ, ನೀವು ಬರಲ್ಲ ಅಂತ ಹೇಳಿದ್ರಲ್ವಾ, ಸೊ ನೀವು ಬರಲ್ಲ ಅಂದ್ಕೊಂಡು ನಾನೇನು ಗಿಫ್ಟ್ ತರೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ ಬಿಡು, ಅದು ನಾನೇ ಮಾಡಿದ್ದಾನೆ ತಪ್ಪು. ಈಗ ಗಿಫ್ಟ್ ಕೊಟ್ಟರೆ ಮಾತ್ರನಾ, ಇಲ್ಲ ಅಂತಂದರೆ ಏನೂ ಇರಲ್ವಾ ಹೇಳು. ನೀನೇ ನನಗೊಂದು ಗಿಫ್ಟು, ಅಷ್ಟೇ ಸಾಕು ನನಗೆ. ನೀನೇನು ಬೇಜಾರು ಮಾಡ್ಕೊಂಡ್ಬೇಡ. ಸೊ ಸ್ವೀಟ್ ಆಫ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಜ್ಜಿನ ಕರ್ಕೊಂಡು ಬಂದಮೇಲೆ ಬರ್ತೀರಾ? ನಾನು ನೀವು ಎಲ್ಲಾದರೂ ಹೊರಗಡೆ ಡಿನ್ನರ್ಗೆ ಹೋಗೋಣ? ಡಿನ್ನರ್ಗಾ? ನಿಜವಾಗ್ಲೂ ಲೇಟ್ ಆದರೆ ಮನೇಲಿ ಬೈಯಲ್ವಾ? ಬೈತಾರೆ. ಕಾಲೇಜ್ ಅವರ್ಸಲ್ಲೇ ಹೋಗೋಣ? ಪರವಾಗಿಲ್ಲ, ನಾನಿವತ್ತು ನಮ್ಮ ಅತ್ತೆ ಮನೆಗೆ ಹೋದರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬರೋದು, ನೋಡೋಣ. ಬೇಡ ಬಿಡು, ಇನ್ನೊಂದು ಸತಿ ಯಾವಾಗಲಾದರೂ ಹೋಗೋಣ, ಓಕೆನಾ? ನನಗೇನು ಕೊಟ್ಟಿಲ್ಲ ಅಂತ ನನಗೇನು ಬೇಜಾರಿಲ್ಲ, ನೀನು ಬೇಜಾರು ಮಾಡ್ಕೊಂಡ್ಬೇಡ, ಕೂಲಾಗಿರು. ಸರಿ ಮಾವ. ಐಶು, ಐ ಲವ್ ಯು. ಐ ಲವ್ ಯು ಟು ಮಾವ, ಥ್ಯಾಂಕ್ ಯು ಸೋ ಮಚ್. ಸರಿಮ್ಮ, ನಾನಿನ್ನು ಹೊರಡ್ತೀನಿ, ಅಜ್ಜಿನ ಕರ್ಕೊಂಡು ಬರೋಕ್ಕೆ ಟೈಮ್ ಆಗುತ್ತೆ, ಹೊರಡ್ಲಾ? ಸರಿ ಮಾವ, ಹೋಗಿ ಬನ್ನಿ. ನೋಡು ನೋಡು ನೋಡು, ಈ ಥರ ಎಲ್ಲ ಕೋಪ ಮಾಡ್ಕೊಳಂಗಿಲ್ಲ. ನಾನು ಖುಷಿಯಾಗೇ ಇದ್ದೀನಿ ತಾನೆ, ನೀನು ಖುಷಿಯಾಗೇ ಇರು, ನನಗೆ ಬೇಜಾರಿಲ್ಲ, ಹೇಳಿದ್ನಲ್ವಾ? ಸರಿ ಮಾವ, ಹೋಗಿ ಬನ್ನಿ, ಬಾಯ್. ಬಾಯ್ ಐಶು. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.